ನಮ್ಮ ಕನಕಪುರ KFC ಲೇಬರ್ಸ್ ಸರ್ ನಮ್ಗೆ ಕರೆಕ್ಟ್ ಆಗಿ ESI PF ಕೊಡ್ತಿಲ್ಲ. ಈ ಹೆಚ್ಚುವರಿ ದುಡ್ಡು ಆಗೈತೆ, ಹೆಚ್ಚುವರಿ ದುಡ್ಡು ಕೊಡ್ತಿಲ್ಲ ಸರ್. ಮಂಡ್ಯ ಜಿಲ್ಲೆ ಕಾರ್ಮಿಕ ಅಧ್ಯಕ್ಷ ಆಗಿದ್ದೇನೆ. ಆದ್ರೆ ನಮ್ಮ ಒಕ್ಕೂಟಗಳು ಅಂತಂದ್ರೆ ಕೆಲವು ದಿನದಿಂದ ಇದೇ ಫ್ರೀಡಂ ಪಾರ್ಕ್ ನಲ್ಲಿ 2014-15ರಿಂದ ನಾವು ಪಡ್ಕೊಂಡಿದೀವಿ. ಆದ್ರೂ ಕೆಲವು ಟೆಂಡರ್ದಾರಗಳು ESIPF ಅಂತೂ ಕರೆಕ್ಟ್ ನಿಧಿ ಸಮಿತಿಯಲ್ಲಿ ನಮ್ಗೆ ಕಟ್ತಾ ಇಲ್ಲ. ದಯವಿಟ್ಟು ಈ ಸರ್ಕಾರ ಏನೈತೆ ಕಟ್ಟಿಸ್ಕೊಡ್ತೇನೆ ಕೆಲವು ಕಡೆ ಕಟ್ತಾ ಇದೆ, ಕೆಲವು ಕಡೆ ಕಟ್ತಾ ಇಲ್ಲ. ಕೆಲವು 1 ವರ್ಷದಿಂದ 19 ರೂಪಾಯಿ ಕೂಲಿ ಏನಾಗಿತ್ತು ಅದೇ ಸೀಮಿತವಾಗಿ 19 ರೂಪಾಯಿ ಕೂಲಿನೇ ಐತೆ. ಕೆಲವು ಕಡೆ 23 ರೂಪಾಯಿ 60 ಪೈಸೆ ಕೂಲಿ ಆಗೈತೆ. ಕೆಲವು ಜಿಲ್ಲೆಗಳಲ್ಲಿ ಕೂಲಿ ಹೆಚ್ಚಳ ಆಗಿಲ್ಲ. ಕೇಳಿದ್ರೆ ಟೆಂಡರ್ ಆಗಿಲ್ಲ ಅಂತ ಹೇಳ್ತಾರೆ. ಅಲ್ಲೋಕೋಸ ಟೆಂಡರ್ ಮಾಡ್ಕೊಡ್ಬೇಕು. ದಯವಿಟ್ಟು ನಮ್ಮ ಕಾರ್ಮಿಕರಿಗೆ ಏನ್ ಅನ್ಯಾಯ ಆಯ್ತಾ ಇದೆ ಅದು ಭರ್ತಿ ಮಾಡಿಸ್ಕೊಡ್ಬೇಕು. ಇನ್ನು ಕೆಲವು ಕಡೆ 23.60 ಪೈಸೆ ಏನೈತೆ 23.60 ಪೈಸಲ್ಲಿ ಏನು ESIPF ಹಿಡ್ಕತ್ತಿದ್ರ ನಮ್ ಪಾಲನೆ ಹಿಡ್ದು ನಮ್ಗೆ ಕಟ್ತಾವ್ರೆ. ಅವ್ರ ಪಾಲನೆ ಅವ್ರು ಕಟ್ತಾ ಇಲ್ಲ. ಈ ದಯವಿಟ್ಟು ಈ ಸರ್ಕಾರಗಳು ಏನ್ ಮಾಡ್ತಾ ಇದೆ, ಅವರು ಲಂಚ ಪಡ್ಕೊಂಡು ನಮ್ಗೆ ಕಾರ್ಮಿಕರಿಗೆ ಅನ್ಯಾಯ ಆಯ್ತಾ ಇದೆ. ಈ ಅನ್ಯಾಯ ಆಗೋಕ್ ಬಿಡಬಾರ್ದು. ನಮ್ಮ ಕಾರ್ಮಿಕರಿಗೆ ಬೆಂಬಲಿಸಿ ನಮ್ಗೆ ಏನ್ ESIPF ಕಟ್ಕೊಡ್ಬೇಕು, ಕರೆಕ್ಟ್ ESIPF ಕಟ್ಕೊಡ್ಬೇಕು. ನಮ್ಮ ಕಾರ್ಮಿಕರು ಕೂಲಿ ಏನೈತೆ ಕರೆಕ್ಟ್ ಆಗಿ ಕಟ್ಬೇಕು. ಆಮೇಲೆ ಕೆಲವು ಕಡೆ ಟೆಂಡರ್ ಆಗಿಲ್ಲ ಕಡೆಗೆಲ್ಲ ಟೆಂಡರ್ ಮಾಡ್ಕೊಡ್ಬೇಕು. ನಮ್ ಕಾರ್ಮಿಕರು 19 ರೂಪಾಯಿ ಕೂಲಿಗೆನೆ ದುಡಿತಾವ್ರೆ. ಇನ್ನುವೆ ಕೆಲವೊಂದ್ ಕಡೆ 23.60 ಪೈಸೆ ಏನಾಗೈತೆ ಅವ್ರಿಗೂ ಕೊಡಿಸ್ಕೊಡ್ಬೇಕು. ದಯವಿಟ್ಟು ಈ ಗಣ್ಯ ಸರ್ಕಾರಗಳು ನಮ್ ಕಾರ್ಮಿಕರುಗಳೇ ಒಳ್ಳೆ ಮಾಡ್ಬೇಕು. ಅನ್ನಭಾಗ್ಯ ಯೋಜನೆ ಕಾರ್ಮಿಕರುಗಳೇ ತುಂಬಾ ಅನ್ಯಾಯ ಮಾಡ್ತಾ ಇದೆ. ಟೆಂಡರ್ದಾರಗಳಿಗೆ ಹೇಳ್ಬೇಕು, ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕು. ಯಾರು ESIPF ಕಟ್ತಾ ಇಲ್ಲ ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕಿ. ದಯವಿಟ್ಟು 1.90 ಪೈಸಾ ಬ್ಯಾಲೆನ್ಸ್ ಐತಲ್ಲ ಸರ್, 1.90 ಪೈಸಾ 2 ವರ್ಷದ ಹಿಂದೆ ತೀರ್ಮಾನ ಮಾಡಿದ್ರು ಮೈಸೂರು ಜಿಲ್ಲೆಯಲ್ಲಿ. ಅದನ್ನ ಕೊಡ್ತೀನಿ ಅಂತ ಅನ್ಬಿಟ್ಟು ದಯವಿಟ್ಟು ಅದು ಕೊಡ್ಸಿಲ್ಲ. ದಯವಿಟ್ಟು ನಮ್ಮ ಸಂಘಟನೆಗಳೇನವ್ರ 1.90 ಪೈಸಾ ಅದನ್ನ ನಮ್ಮ ಕಾರ್ಮಿಕರುಗಳಿಗೆ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾನ್ ಮಾತು ಮುಗಿಸ್ತೇನೆ. ನನ್ನ ಹೆಸರು ಕೃಷ್ಣಪ್ಪ ಅಂತ. ಇಡೀ ಮೈಸೂರು ಜಿಲ್ಲೆಯಲ್ಲಿ ಇಲ್ಲಿವರೆಗೂ 6 ತಿಂಗಳಿಂದ PF ESI ಕಟ್ಟಿಲ್ಲ. 1 ರೂಪಾಯಿ 90 ಪೈಸಾ ಕೊಡ್ತೀನಿ ಅಂತ ಹೇಳಿ ಅದನ್ನು ಕೊಟ್ಟಿಲ್ಲ. ಇದನ್ನ ದಯವಿಟ್ಟು ಕೊಡ್ಸ್ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನು 1ನೇ ತಾರೀಕು ಒಳಗಡೆ ನಾವು ಕೆಲಸ ನಿಲ್ಲಿಸಿ ಬಂದ್ ಮಾಡಿ ನಾವು ನಿಮ್ಗೆ ಏನು ಅಂತ ನಾವು ತೋರಿಸ್ಬೇಕಾಗುತ್ತೆ. ದಯವಿಟ್ಟು ನೀವು ಕಟ್ಸ್ಕೊಡ್ಬೇಕು. ಆದ್ರೆ ಕೂಲಿನ ವರ್ಷಕ್ಕೊಂದ್ಸಾರಿ ನಮ್ಗೆ ಕೂಲಿ ಜಾಸ್ತಿ ಮಾಡ್ಕೊಡ್ತಾ ಇರ್ಬೇಕು, ಹೆಚ್ಚಳ ಮಾಡ್ಕೊಡ್ಬೇಕು. ಅದರಿಂದ ನಾವು ಇದೆಲ್ಲ ನಾವು ಸ್ಟ್ರೈಕ್ ಮಾಡ್ಕೊಂಡು ನಾವು ಹೋರಾಟ ಮಾಡೋದಕ್ಕಿಂತ ಮುಂಚೆ ನೀವು ದಯವಿಟ್ಟು ನೀವು ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಜನ ಸೇರಿ ನಾವು ಹೋರಾಟ ಮಾಡ್ಬೇಕಾಗ್ತದೆ.